53ನೇ ಆರಾಧನೆ ಕಾರ್ಯಕ್ರಮ ನಡೀತಿರುವಂತದ್ದು. ನೀವು ಕೂಡ ಭಾಗವಹಿಸ್ತೀರಮ್ಮ, ಏನ್ ಹೇಳಿಕ್ ಬಯಸ್ತೀರಾ? ಅತಿಥಿಯಾಗಿ ಬಂದಿಲ್ಲ ಇಲ್ಲಿ. ಎರಡನೇದಾಗಿ ನಾನು ಮಕ್ಕಳು ಅಂತ ಬಂದಿದ್ದೀನಿ. ನಾನು ಈ ಕೆಲಸವನ್ನು ಕಳೆದ 64 ವರ್ಷದಿಂದ ಮಾಡ್ತಾ ಇದ್ದೇನೆ. ಚಿಕ್ಕವಳಿದ್ದಾಗಿಂದ ನಾನು ಪ್ರತಿ ವರ್ಷವೂ ಮಠಕ್ಕೆ ಬಂದು ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಮಠಕ್ಕೆ ಬಂದು ನನ್ನ ಕೈಲಿ ಆದಷ್ಟು ಫಿಸಿಕಲ್ ಸೇವೆ, ದುಡ್ಡಿನ ಸೇವೆ ಅಲ್ಲ, ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೆ. ಹೀಗಾಗಿ ಇಲ್ಲಿ ಮಠದಲ್ಲಿ ಬಹಳ ಮಂತ್ರಾಲಯವೇ ಪುಣ್ಯಾಲಯವು ಜಗಕ್ಕೆ. ಭಕ್ತರಾಗಿ ನೀವು ತರಕಾರಿಯನ್ನ ಬಿಡಿಸ್ತಾ ಇದ್ದೀರಾ. ಇವತ್ತಿನ ಒಂದು ಕಾಲಘಟ್ಟದ ಮಹಿಳೆಯರಿಗೆ ಏನ್ ಹೇಳಿಕ್ ಬಯಸ್ತೀರಾ? ದುಡ್ಡಿದ್ದವ್ರು ಮಾತ್ರ ದೇವರಲ್ಲ, ದುಡ್ಡು ಇಲ್ಲವ್ರು ಸಹಿತ ನೀವು ಭಕ್ತಿಯಿಂದ ಮಾಡಿದ್ರೆ ದೇವ್ರ ಮೆಚ್ಚೆ ಮಾಡ್ತಾರೆ. ಶರಣು 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 ಗುರು ಸಾರ್ವಭೌಮ ಶರಣು. ಬೆಂಗಳೂರಿನ ಜಯನಗರ 5ನೇ ಬಡಾವಣೆಯಲ್ಲಿರುವಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಏನು 353ನೇ ಆರಾಧನೆ ಕಾರ್ಯಕ್ರಮವನ್ನ ನಡೀತಿರುವಂತದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಹಾಗೂ ಭಕ್ತರಾಗಿ ಇವತ್ತು ದೇವಸ್ಥಾನಕ್ಕೆ ಸುಧಾಮೂರ್ತಿ ಅಮ್ಮನವರು ಬಂದಿದ್ದಾರೆ. ಈಗ ನೀವು ನೋಡ್ತಿರುವಂತಹ ದೃಶ್ಯ ಏನು, ದೇವಸ್ಥಾನದ ಒಂದು ಭೋಜನಾಲಯ. ಈ ಒಂದು ಭೋಜನಾಲಯದ ಒಂದು ಆವರಣದೊಳಗೆ ಸುಧಾಮೂರ್ತಿ ಅಮ್ಮನವರು ಕೂಡ ಭಾಗವಹಿಸಿ ಏನು ತರಕಾರಿಯನ್ನ ಏನು ಕಟ್ ಮಾಡ್ತಿರುವಂಥದ್ದು. ಅಂದ್ರೆ ಬರುವಂತಹ ಭಕ್ತರಿಗೆ ಇಲ್ಲಿ ಊಟದ ವ್ಯವಸ್ಥೆ, ಪ್ರಸಾದ ವಿನಿಯೋಗದ ವ್ಯವಸ್ಥೆ ಇರುತ್ತೆ. ಈ ಒಂದು ತರಕಾರಿಯನ್ನ ಬಿಡಿಸುವಂತಹ ಒಂದು ಕೆಲಸದಲ್ಲೂ ಕೂಡ ತಮ್ಮನ್ನ ತಾವು ತೊಡಸ್ಕೊಂಡಿದ್ದಾರೆ ಭಕ್ತರ ಹಾಗೆ. ಈಗಾಗಲೇ ಏನು ದೇವಾಲಯವನ್ನ ಪ್ರದರ್ಶನ ಮಾಡಿ ದೇವರನ್ನ ದರ್ಶನ ಮಾಡಿ ಈಗ ಆ ಭೋಜನಾಲಯಕ್ಕೆ ಆಗಮಿಸಿ ಏನೋ ಭಕ್ತರಿಗೆ ಏನು ಉಣಬಡಿಸುವಂತಹ ಪ್ರಸಾದವನ್ನ ಏನು ತಯಾರು ಮಾಡಿಸುವಂತದ್ರಲ್ಲಿ ಈಗ ತೊಡಗಿಸ್ಕೊಂಡಿರುವಂತದ್ದು. ನಾನೀಗ ಸುಧಾಮೂರ್ತಿ ಅಮ್ಮನವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಇವತ್ತು ವಿಶೇಷವಾಗಿ ಏನು ರಾಯರ ಮಠದಲ್ಲಿ ಏನು ನಂಜನಗೂಡು ರಾಘವೇಂದ್ರ ಸ್ವಾಮಿ ಮಠದಲ್ಲಿ 353ನೇ ಆರಾಧನೆ ಕಾರ್ಯಕ್ರಮ ನಡೀತಿರುವಂತದ್ದು. ನೀವು ಕೂಡ ಭಾಗವಹಿಸ್ತೀರಮ್ಮ, ಏನ್ ಹೇಳಿಕ್ ಬಯಸ್ತೀರಾ? ಮೊದಲನೇದಾಗಿ ನಾನು ಮುಖ್ಯ ಅತಿಥಿಯಾಗಿ ಬಂದಿಲ್ಲ ಇಲ್ಲಿ. ಎರಡನೇದಾಗಿ ನಾನು ಭಕ್ತಳು ಅಂತ ಬಂದಿದ್ದೀನಿ. ನಾನು ಈ ಕೆಲಸವನ್ನು ಕಳೆದ 64 ವರ್ಷದಿಂದ ಮಾಡ್ತಾ ಇದ್ದೀನಿ. ಚಿಕ್ಕವಳಿದ್ದಾಗಿನಿಂದ ನಾನು ಪ್ರತಿ ವರ್ಷವೂ ಮಠಕ್ಕೆ ಬಂದು, ಯಾವ ಊರಲ್ಲಿರ್ತೀನಿ ಆ ಊರಲ್ಲಿ ಮಠಕ್ಕೆ ಬಂದು ನನ್ನ ಕೈಲಿ ಆದಷ್ಟು ಫಿಸಿಕಲ್ ಸೇವೆ, ದುಡ್ಡಿನ ಸೇವೆ ಅಲ್ಲ, ಫಿಸಿಕಲ್ ಸೇವೆ, ತರಕಾರಿ ಹೆಚ್ಚೋದಾಗಲಿ, ಪಾತ್ರೆ ತೊಳೆಯೋದಾಗಲಿ, ನೆಲ ಗುಡಿಸೋದಾಗಲಿ, ಈಗ ವರ್ಷಕ್ಕೆ 3 ದಿನ ನಾನು ಮಾಡ್ತೀನಿ. ಈ ವರ್ಷ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೇನೆ. ಹೀಗಾಗಿ ಇಲ್ಲಿ ಮಠದಲ್ಲಿ ಭಾಳ ಮಾಡೋದಿಲ್ಲ. ಆದರೆ ಒಂದು 10 ನಿಮಿಷ ಆದರೂ, ಒಂದು ಅರ್ಧ ಗಂಟೆ ಆದರೂ ಮಾಡಲೇಬೇಕು ನಾನು ಅಂತ, ಅದಕ್ಕೆ ಮಾಡ್ತಾ ಇದ್ದೀನಿ. ಇವತ್ತಿನ ಕಾಲಘಟ್ಟದಲ್ಲಿ ಮಹಿಳೆಯರು ಏನು ದೇವಸ್ಥಾನಕ್ಕೆ ಬರುವಂತ ತುಂಬಾ ಕಮ್ಮಿ. ಅಂದ್ರೆ ಮನೆಯಲ್ಲೇ ಏನೋ ಇರುವಂತದ್ದು ಅಥವಾ ಮೊಬೈಲ್ ನಲ್ಲೇ ನೋಡುವಂತದ್ದಾಗಿರುತ್ತೆ. ಇವತ್ತು ಇಷ್ಟು ನೀವು ಏನೋ ಸ್ಪಿರಿಟ್ ಆಗಿ ಎಂದು ಬಂದಿದ್ದೀರಿ, ಭಕ್ತರಾಗಿ ನೀವು ತರಕಾರಿಯನ್ನ ಬಿಡಿಸ್ತಾ ಇದ್ದೀರಾ. ಇವತ್ತಿನ ಒಂದು ಕಾಲಘಟ್ಟದ ಮಹಿಳೆಯರಿಗೆ ಏನ್ ಹೇಳಿಕ್ ಬಯಸ್ತೀರಾ? ಭಕ್ತರಿಗೆ ಏನ್ ಹೇಳಿಕ್ ಬಯಸ್ತೀರಾ ನೀವು? ಮನೆಯಿಂದ ಹೊರಗೆ ಬರಬೇಕು. ಬರೀ ತರಕಾರಿ, ದುಡ್ಡಿದ್ದವ್ರು ಮಾತ್ರ ದೇವರಲ್ಲ, ದುಡ್ಡು ಇಲ್ಲದವ್ರು ಸಹಿತ ನೀವು ಭಕ್ತಿಯಿಂದ ಮಾಡಿದ್ರೆ ದೇವ್ರ ಮೆಚ್ಚೆ ಮಚ್ತಾನೆ. ಅದಕ್ಕೆ ಒಂದು ಫೇಮಸ್ ಕನ್ನಡದಲ್ಲಿ ಒಂದು ಶ್ಲೋಕ ಇದೆ, ನಾದಪ್ರಿಯನಲ್ಲ ಶಿವನು, ವೇದಪ್ರಿಯನಲ್ಲ ಶಿವನು, ಭಕ್ತಪ್ರಿಯನು ಶಿವನು. ಹಾಗೆ ಎಲ್ಲ ಹಿರಿಯ ಆತ್ಮಗಳು, ನಮ್ಮ ರಾಘವೇಂದ್ರ ಸ್ವಾಮಿ ಅಂತ ಆತ್ಮಗಳು ನಮ್ಮ ಕಡೆ ದುಡ್ಡು ಏನಿದೆ ಅಂತ ಅವ್ರು ನೋಡಲ್ಲ, ನಾವು ಎಷ್ಟು ಭಕ್ತಿಯಿಂದ ನಾವು ಅವ್ರ ಸೇವೆ ಮಾಡ್ತೀವಿ ಅಂತ ನೋಡ್ತಾರೆ. ಎಲ್ಲ ಮಹಿಳೆಯರಿಗೆ ನಾನು ಏನು ಹೇಳ್ತೀನಿ ಅಂದರೆ, ಆಡಂಬರದ ಪೂಜೆಯನ್ನು ಸ್ವಲ್ಪ ಕಡಿಮೆ ಮಾಡಿ. ಅದ್ರ ಬದಲು ಇಲ್ಲಿ ಬಂದು ಭೇಟಿ ಆದರೆ 4 ಜನ ಮೀಟ್ ಮಾಡ್ತೀರಾ, ಅವ್ರ ಕಷ್ಟ ಸುಖ ಗೊತ್ತಾಗುತ್ತೆ. ಮತ್ತು ದುಡ್ಡಿನಿಂದ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಇದ್ರಾಗ ಒಂಥರ ಸಂಘಜೀವಿಯಾಗಿ ನಾವು ಇದ್ದಾಗ ನಮಗೂ ಸಂತೋಷ ಬರ್ತದೆ ಅಂತ. ಆಮೇಲೆ ಮನುಷ್ಯನಿಗೆ ಜನ ಉಬ್ಸೋರು ಜಾಸ್ತಿ, ನಿನ್ನ ಸಮಾನ ಯಾರಿಲ್ಲ, ನಿಮ್ಗೆ ಎಷ್ಟು ಪವರ್ ಇದೆ, ನಿಮ್ಗೆ ಅದಿದೆ ಅಂತ. ಅದೆಲ್ಲ ಸುಳ್ಳು. ದೇವರ ಮುಂದೆ ನಾವೆಲ್ಲರೂ ಈಕ್ವಲ್ಲು ಅನ್ನೋದು ಒಂದು ಮನೋಭಾವದಿಂದ ನಾವಿಲ್ಲಿ ಬರಬೇಕು. ಸಂತೋಷದಿಂದ ನಾವು ಸೇವೆ ಮಾಡಬೇಕು. ಯಾರಿಗೆ ತೋರಿಸ್ಕೊಳ್ಳೋಕ್ಕೆಲ್ಲ, ಯಾರಿಗೆ ಹೇಳಲಿಕ್ಕೆಲ್ಲ, ಯಾವ ಕ್ಯಾಮ್ರಾ ಹಾಕಲ್ಲ, ಯಾವ ನೋಡಲಿ ಅಂತಲ್ಲ. ನನ್ನ ಮನಸ್ಸಿಗೆ ಸಂತೋಷ ಆಗುತ್ತೆ, ನಾನು ಮಾಡ್ತೀನಿ ನನ್ನ ಕೈಲಾದಷ್ಟು. ಅಮ್ಮ, ಎಷ್ಟೊತ್ತವರೆಗೆ ಇಲ್ಲಿ ನೀವು ಸೇವೆಯಲ್ಲಿ ಪಾಲ್ಗೊಳ್ತೀರಾ? ಆಮೇಲೆ ರಾಯರ ಮಠಕ್ಕೆ, ಮಂತ್ರಾಲಯಕ್ಕೆ ಯಾವಾಗ ನೀವು ತೆರಳ್ತೀರಾ ಅನ್ನುವಂಥದ್ದು? ಪ್ರತಿ ವರ್ಷ ನಾನು ಆ ದಿನಕ್ಕೆ 6-7 ಗಂಟೆಯಿಂದ 3 ದಿನ ಮಾಡ್ತಾ ಇದ್ದೆ. ಈ ಸರ್ತಿ ನಾಳೆ ಬೆಳಗ್ಗೆನೇ ನಾನು ಮಂತ್ರಾಲಯಕ್ಕೆ ಹೋಗೋದ್ರಿಂದ ಇವತ್ತು ಸ್ವಲ್ಪ ಹೊತ್ತು ಮಾಡಿ ಹೋಗ್ತೀನಿ. ಯಾಕಂದ್ರೆ ನಂಗೆ ಬಿಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಹೊತ್ತಾದರೂ ಮಾಡ್ತೀನಿ. ಇಲ್ಲ ನಾನು ದಿನಕ್ಕೆ 7 ಗಂಟೆ, ಮುಂಜಾನೆ 4, ಸಂಜೆ ಮುಂದೆ 3. ಇವತ್ತು ನಮ್ಮ ಫ್ಯಾಮಿಲಿಯಿಂದ ನಮ್ಮ ಬೀಗರು ಯಶ್ವೀರ್ ಸುನಾಕ್ ಅಂತ ನಮ್ಮ ಬೀಗರು, ಆಮೇಲೆ ನಮ್ಮ ಬೀಗಿತ್ತಿ ಉಷಾ ಸುನಾಕ್ ಅಂತ ಇಂಗ್ಲೆಂಡಿಂದ ಬಂದಿದ್ದಾರೆ. ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಅವ್ರಿಗೂ ಈ ಕೆಲಸಗಳು ಬಹಳ ಇಷ್ಟ. ಅದಕ್ಕೆ ಅವರು ಬಂದಿದ್ರು, ಜಾಯಿನ್ ಆಗಿದ್ದಾರೆ. ನಮ್ಮ ಅಕ್ಕ ಬರ್ತಾ ಇದ್ರು, ನಮ್ಮ ಅಕ್ಕ ಇವತ್ತು ಬರ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಾವು ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಇರ್ತಾರೆ ಎಲ್ಲರೂ ಬಂದು ನಾವು ಸಂತೋಷದಿಂದ ಮಾಡ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಏನು ಸುಧಾಮೂರ್ತಿ ಅಮ್ಮನವರು ಮಾತಾಡಿರುವಂಥದ್ದು. ಅಂದ್ರೆ ಹಣದಲ್ಲಿ ನಾವು ಭಕ್ತಿ ಭಾವವನ್ನ ಬೆರೆಯೋದಲ್ಲ,
ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಬೇಕು. ಆಡಂಬರದ ಭಕ್ತಿಗಿಂತ ನಾವು ಸೇವೆಯಲ್ಲಿ ಭಗವಂತನನ್ನ ಕಾಳ್ಬೇಕು ಅನ್ನುವಂತಹ ಮಾತನ್ನ ಇನ್ನು ಸ್ವತಃ ಸುಧಾಮೂರ್ತಿ ಅಮ್ಮನವರು ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಗಗನ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ, ಬೆಂಗಳೂರು.